ಮಧ್ಯಾಹ್ನವೇ ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿರುವಂಥದ್ದು. ಏಕಾಏಕಿ ವರುಣಾರ್ಭಟಕ್ಕೆ ಸವಾರರು ಪರದಾಟವನ್ನು ಅನುಭವಿಸಿದ್ದಾರೆ. ಮೆಜೆಸ್ಟಿಕ್ನ ಅಂಗಡಿಗಳಿಗೆ ಮಳೆಯ ನೀರು ನುಗ್ಗಿದೆ. ಆನಂದರಾವ್ ಸರ್ಕಲ್ ಸುತ್ತಮುತ್ತಲಿನಿಂದಲೂ ಕೂಡ ನೀರು ಹೋಗ್ತಾ ಇರುವಂಥದ್ದು. ಸಂತೋಷ್ ಥಿಯೇಟರ್ ಕಡೆಗೆ ಆ ನೀರು ಬರ್ತಾ ಇದೆ. ಸುತ್ತಮುತ್ತಲಿನ ಅಂಗಡಿಗಳಿಗೆ ಮಳೆಯ ನೀರು ನುಗ್ತಾ ಇದೆ. ಈ ಹಿಂದೆಯೂ ಕೂಡ ಹಲವು ಸಲ ಇಲ್ಲಿ ಇದೇ ರೀತಿಯಾಗಿತ್ತು. ಮಳೆ ಹೆಚ್ಚು ಬಂದಾಗ ಈ ರೀತಿಯಾಗಿ ಅಂಗಡಿಯ ಸುತ್ತಮುತ್ತ ನೀರುಗಳು ಬರ್ತಾ ಇರುವಂಥದ್ದು. ಆದರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ನಗರದ ಹೃದಯ ಭಾಗ ಎನಿಸಿಕೊಂಡಿರುವಂತಹ ಮೆಜೆಸ್ಟಿಕ್ನಲ್ಲಿಯೇ ಈ ರೀತಿಯ ಸ್ಥಿತಿ ನಿರ್ಮಾಣವಾಗಿದೆ. ಎಸೇನೋ ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಆನಂದರಾವ್ ಸರ್ಕಲ್ನ ಸುತ್ತಮುತ್ತಲಿನಿಂದ ಸಂತೋಷ್ ಥಿಯೇಟರ್ ಕಡೆಗೆ ಬರ್ತಾ ಇರ್ತಕ್ಕಂತಹ ನೀರದು. ಸುತ್ತಮುತ್ತಲೂ ಅಂಗಡಿ ಇದೆ, ಜೊತೆಗೆ ಆ ಮಧ್ಯದ ಹಾದಿಯಲ್ಲಿ ಜನರು ನಡೆದುಕೊಂಡು ಹೋಗಬೇಕಾಗತ್ತೆ. ಅದೇ ನೀರಿನಲ್ಲಿ ಜನರು ನಡೆದುಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸುತ್ತಮುತ್ತಲು ಇರುವಂತಹ ಅಂಗಡಿಗಳ ಕತೆ ಏನು ಅನ್ನೋದು ಇದೀಗ ಒಂದು ರೀತಿ ತೊಂದರೆಗೆ ಸಿಲುಕಿದ್ದಾರೆ. ಸಂತೋಷ್ ಥಿಯೇಟರ್ ಕಡೆಗೆ ನೀರು ಹರಿದು ಬರ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಹಲವು ಸಲ ಇದೇ ರೀತಿಯಾಗಿ ನೀರು ನುಗ್ಗಿದೆ. ಅದೇ ನೀರಿನಲ್ಲಿ ವಾಹನಗಳು ಕೂಡ ಓಡಾಟವನ್ನು ಮಾಡಬೇಕು. ಆ ನೀರಿನಲ್ಲಿ ವಾಹನ ಸಂಚಾರ ಮಾಡೋದಾದರೂ ಹೇಗೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಎಚ್ಚೆತ್ತುಕೊಳ್ತಾ ಇಲ್ಲ. ನಗರದ ಹೃದಯ ಭಾಗ ಎನಿಸಿಕೊಂಡಿರುವಂತಹ ಮೆಜೆಸ್ಟಿಕ್ನಲ್ಲೇ ಈ ರೀತಿಯ ಸ್ಥಿತಿಯಾದರೆ ಇನ್ನು ಬೆಂಗಳೂರಿನ ಸುತ್ತಮುತ್ತಲಿನ ಭಾಗದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆ ಎದುರಾಗಿದೆ ಅನ್ನೋದು ಕೂಡ ಒಂದು ರೀತಿಯ ಪ್ರಶ್ನೆಯಾಗಿದೆ. ಹಾಗಾಗಿ ಏಕಾಏಕಿ ವರುಣಾರ್ಭಟಕ್ಕೆ ಸವಾರರು ಒಂದು ಕಡೆ ಪರದಾಟವನ್ನು ಅನುಭವಿಸ್ತಾ ಇದ್ರೆ, ಇನ್ನು ಅಂಗಡಿಗಳನ್ನು ಇಟ್ಟುಕೊಂಡಿರುವವರ ಸ್ಥಿತಿ ಕೂಡ ಈ ರೀತಿಯಾಗಿದೆ.